ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಳಸಿ ಗಿಡದ ಪ್ರಮುಖ ವಿಧಿಗಳು 5. ತುಳಸಿಯಲ್ಲಿ ಒಟ್ಟು 5 ವಿಧಿಗಳಿವೆ. ಶ್ಯಾಮ ತುಳಸಿ, ರಾಮ ತುಳಸಿ, ವನ ತುಳಸಿ, ಶ್ವೇತ ತುಳಸಿ, ನಿಂಬೆ ತುಳಸಿ. ತುಳಸಿ ಸಸ್ಯಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ತುಳಸಿ ಗಿಡವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸುತ್ತಾರೆ. ತುಳಸಿ ಗಿಡದಲ್ಲಿ ಪ್ರಯೋಜನಗಳು ಏನು? ತುಳಸಿ ಸಸ್ಯದ ಮಹತ್ವ, ತುಳಸಿ ಗಿಡದ ವಿಧಿಗಳು ಏನು ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ಶ್ಯಾಮ ತುಳಸಿ. ಶ್ಯಾಮ ತುಳಸಿ ಎಲೆಗಳು ಆಳವಾದ ನೇರಳೆ ಬಣ್ಣದಲ್ಲಿ ಇರುತ್ತೆ, ಹಾಗಾಗಿ ಶ್ಯಾಮ ತುಳಸಿ ಎಂದು ಕರೀತಾರೆ. ಈ ತುಳಸಿ ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾಗಿದೆ. ಇದನ್ನು ಕೃಷ್ಣ ತುಳಸಿ ಅಂತಾನೂ ಕರೀತಾರೆ. ಇನ್ನು ಎರಡನೆಯದು ರಾಮ ತುಳಸಿ. ರಾಮ ತುಳಸಿ ಗಿಡದ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತೆ. ಈ ತುಳಸಿ ಶ್ರೀರಾಮನಿಗೆ ಪ್ರಿಯವಾಗಿದೆ, ಹಾಗಾಗಿ ಇದನ್ನು ರಾಮ ತುಳಸಿ ಎಂದು ಕರೆಯುತ್ತಾರೆ. ರಾಮ ತುಳಸಿಯನ್ನು ಮನೆಯಲ್ಲಿ ನೆಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಮನೆಯ ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ ವನ ತುಳಸಿ ಮತ್ತು ನಿಂಬೆ ತುಳಸಿ ಬಗ್ಗೆ ಹೇಳೋದಾದರೆ, ವನ ತುಳಸಿಯನ್ನು ಅರಣ್ಯ ತುಳಸಿ ಎಂದು ಕರೆಯುತ್ತಾರೆ. ವನ ತುಳಸಿ ಎಲೆಗಳು ದಟ್ಟವಾಗಿರುತ್ತದೆ. ನಿಂಬೆ ತುಳಸಿ ಬಗ್ಗೆ ಹೇಳುವುದಾದರೆ, ಈ ತುಳಸಿ ಗಿಡದ ಎಲೆಗಳು ನಿಂಬೆ ಗಿಡದ ಎಲೆಗಳಂತೆ ಕಾಣುತ್ತೆ. ಇದನ್ನು ಪ್ರಹ್ಲಾದ ತುಳಸಿ ಎಂದು ಕರೆಯುತ್ತಾರೆ. ಶ್ವೇತ ತುಳಸಿಯನ್ನು ಬಿಳಿ ತುಳಸಿ ಎಂದು ಕರೆಯುತ್ತಾರೆ. ವಿಷ್ಣು ತುಳಸಿ ಎಂದು ಕರೆಯುತ್ತಾರೆ. ಬಿಳಿ ಬಣ್ಣದ ತುಳಸಿಯಲ್ಲಿ ನಾವು ಹೂಗಳನ್ನು ಕೂಡ ನೋಡಬಹುದು. ವಿಷ್ಣುವಿನ ಪೂಜೆಯಲ್ಲಿ ಶ್ವೇತ ತುಳಸಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ತುಳಸಿ ಒಣಗಿದರೆ ಆ ಎಲೆಗಳಿಂದ ಸ್ನಾನ ಮಾಡಿದರೆ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಒಣ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಸ್ಥಳದಲ್ಲಿ ಇಟ್ಟರೆ ಲಕ್ಷ್ಮೀದೇವಿ ಆಶೀರ್ವಾದ ಸಿಗುತ್ತೆ. ಅಂಗಡಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.